ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿಡಿಯೋ ಪುಸ್ತಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಸ್ವಾರ್ಡ್ ಸಾಫ್ಟ್ವೇರ್ ಬಗ್ಗೆ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತೋರಿಸಿದೆ. ಈ ವಿಡಿಯೋನಲ್ಲಿ ಹೇಗೆ ನೀವು ನಿಮ್ಮ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿ ಮೌಸ್ ಟ್ರ್ಯಾಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಏಕೆ ನಾನು ಈ ವಿಡಿಯೋಸ್ನ ತುಂಬ ಶಾರ್ಟ್ ಇಟ್ಟಿದ್ದೀನಿ ಅಂದರೆ ನಿಮಗೆ ಬೋರ್ ಆಗದೆ ಇರಲಿ ಅಂತ ಓನ್ಲಿ ರೀಸನ್ಗೆ. ಓಕೆ, ಒನ್ಸ್ ನೀವು ನಿಮ್ಮ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಾದ್ಮೇಲೆ ಇದು ನಿಮ್ಮದು ಯೂಸರ್ ಇಂಟರ್ಫೇಸ್ ಇರುತ್ತೆ. ಇಲ್ಲಿ ಜನರಲ್ ಸೆಟ್ಟಿಂಗ್, ಸ್ಪಾಟ್ಲೈಟ್ ಮತ್ತು ಲೈವ್ ಡ್ರಾ, ಲೈವ್ ಝೂಮ್, ಮೌಸ್ ಕ್ಲಿಕ್, ಕೀ ಸ್ಟ್ರೋಕ್ ಈ ಎಲ್ಲ ಸೆಟ್ಟಿಂಗ್ಸ್ ಇರುತ್ತೆ. ಬಟ್ ನಿಮ್ಗೆ ಮೇಜರ್ಲಿ ಫಾರ್ ಯೂಟ್ಯೂಬ್ ಆಗಿರಲಿ ಇಲ್ಲ ಬೇಸಿಕಲಿ ಯೂಟ್ಯೂಬ್ ಕಂಟೆಂಟ್ಗೆ ನಿಮ್ಮ ಕೀ ಸ್ಟ್ರೋಕ್ಸ್ ಆ್ಯಂಡ್ ಮೌಸ್ ಕ್ಲಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾನು ತೋರಿಸಿದ್ದೀನಲ್ಲ, ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿ. ಸೊ ನಾನು ಕ್ಲಿಕ್ ಮಾಡಿದ್ರೆ ಇದು ರೆಡ್ ಸರ್ಕಲ್ ಆಗುತ್ತೆ, ಮತ್ತು ನಾನು ಪಾಯಿಂಟರ್ ಎಲ್ಲಿ ಮೂವ್ ಮಾಡಿದ್ರು ಅದು ಎಲ್ಲೋನಲ್ಲಿ ಹೈಲೈಟ್ ಆಗುತ್ತೆ. ಅದೇ ರೀತಿ ನಾನು ರೈಟ್ ಕ್ಲಿಕ್ ಮಾಡಿದ್ರೆ ರೆಡ್ ಆಗುತ್ತೆ, ನಾನು ಲೆಫ್ಟ್ ಕ್ಲಿಕ್ ಮಾಡಿದ್ರೆ ರಿಫ್ರೆಶ್. ಸೊ ನಿಮಗೆ ಅದು ಚೇಂಜ್ ನೋಡ್ಬೋದು ಇಲ್ಲಿ. ಓಕೆ, ಸೊ ನನ್ನ ಮೌಸಲ್ಲಿ ಮಿಡ್ ಕ್ಲಿಕ್ ಮಾಡಿದ್ರೆ ಅದು ಬ್ಲೂ ಆಗುತ್ತೆ. ಸಪೋಸ್ ಲೈಕ್ ಅಪ್ ಆ್ಯಂಡ್ ಡೌನ್ ಹೋಗ್ಬೇಕಾದ್ರೆ ಅದು ಬ್ಲೂ, ಮಿಡಲ್ ಕ್ಲಿಕ್. ಓಕೆ, ಇವಾಗ ನಿಮಗೆ ಈ ಮೌಸ್ ಕ್ಲಿಕ್ ಸೆಟ್ಟಿಂಗ್ಸಲ್ಲಿ ಇಲ್ಲಿ ನೋಡ್ಬೋದು ನೀವು ವೆನ್ ಮೌಸ್ ಕ್ಲಿಕ್ ಡೌನ್, ವೆನ್ ಮೌಸ್ ಕ್ಲಿಕ್ ಅಪ್ ಅಂತಿದೆ. ಈ ಸೆಟ್ಟಿಂಗ್ಸ್ ನೀವು ಯಾವುದಾದ್ರೂ ಇಡ್ಬೋದು, ಇದು ಮ್ಯಾಟ್ರ್ ಆಗಲ್ಲ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ಆ್ಯನಿಮೇಷನ್ ಇದೆಯಲ್ಲ, ಇಲ್ಲಿ ಈ ಆ್ಯನಿಮೇಷನ್ ನೀವು ಸೆಲೆಕ್ಟ್ ಮಾಡ್ಕೊಬೋದು ಯಾವ ಆ್ಯನಿಮೇಷನ್ ನಿಮ್ಗೆ ಬೇಕಂತ. ಪಾಯಿಂಟ್ ಅಂತ ಬಂದರೆ ಈಗ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಸರ್ಕಲ್ ಅಂತ ಬಂದರೆ ಈಗ ಸರ್ಕಲ್ ಬರುತ್ತೆ, ಮತ್ತು ವೇವ್ ಅಂತಾದರೆ ಫುಲ್ ಈ ಥರ ವೇವ್ ಆಗುತ್ತೆ. ನೆಕ್ಸ್ಟ್ ವೇವ್ 2 ಅಂದರೆ ದೊಡ್ಡ ವೇವ್ ಆಗುತ್ತೆ. ನೆಕ್ಸ್ಟ್ ವರ್ಲ್ ಅಂದರೆ ವರ್ಲ್ ಆಗುತ್ತೆ, ಅಂದರೆ ತಿರುಗೋದು. ಅದರಲ್ಲಿ ನೀವು ಯಾವ ರೇಷಿಯೋ ಬೇಕೋ ಆ ರೇಷಿಯೋ ಸೆಲೆಕ್ಟ್ ಮಾಡ್ಕೋಬೋದು. ಮೀಡಿಯಮ್ ಬೇಕಂದರೆ ಮೀಡಿಯಮ್ ಸೈಜ್, ಎಕ್ಸ್ಟ್ರಾ ಲಾರ್ಜ್ ಬೇಕಂದರೆ ಎಕ್ಸ್ಟ್ರಾ ಲಾರ್ಜ್ ಸೈಜ್. ಸೊ ಬೇಸಿಕಲಿ ನೀವು ಪಾಯಿಂಟ್ ಇಟ್ಟು ನಿಮಗೆ ಸ್ಮಾಲ್ ಇದ್ದರೆ ಸಾಕು, ನೀಟಾಗಿ ಅದು ಕ್ಯಾಪ್ಚರ್ ಮಾಡುತ್ತೆ. ಮತ್ತು ನೀವು ಈ ವರ್ಲ್ಡ್ ಸೆಟ್ಟಿಂಗ್ಸ್ ಲೈಕ್ ಸಪೋಸ್ ಇಲ್ಲಿ ನೋಡಿ, ಪಾಯಿಂಟರ್ ಈಗ ತೋರಿಸೋದಿಲ್ಲ. ಪಾಯಿಂಟರ್ ನಿಮ್ಮ ಮೌಸ್ ಪಾಯಿಂಟರ್ನ ತೋರಿಸ್ಬೇಕಂದ್ರೆ ಈ ಪಾಯಿಂಟರ್ ಆಪ್ಷನ್ನ ಆನ್ ಮಾಡಿದ್ರೆ ನಿಮಗೆ ಪಾಯಿಂಟ್ ತೋರಿಸುತ್ತೆ. ಬಟ್ ಪಾಯಿಂಟ್ ತೋರಿಸಾದ್ಮೇಲೆ ಅದು ಒಪೆಸಿಟಿ ತುಂಬ ಕಡಿಮೆ ಇರುತ್ತೆ, ಅದು ಗೊತ್ತೇ ಆಗಲ್ಲ ನೋಡಿ. ಆ ಥರ ಅಷ್ಟು ಕಡಿಮೆ ಒಪೆಸಿಟಿ ಇರುತ್ತೆ. ನೀವು ಅದನ್ನು ಇನ್ಕ್ರೀಸ್ ಮಾಡಿಕೊಂಡ್ರೆ ನಿಮಗೆ ಒಪೆಸಿಟಿ ಜಾಸ್ತಿ ತೋರಿಸುತ್ತೆ. 100 ಒಪೆಸಿಟಿ ಈಸ್ ಯೂಶಲಿ ಲೈಕ್ ಪ್ರಿಫರ್ಡ್. ಅದರಾದಮೇಲೆ ನೀವು ನಿಮ್ಮ ಕಲರ್ಸ್ ಚೇಂಜ್ ಮಾಡ್ಕೋಬೋದು. ಬ್ಲೂ ಇದ್ದರೆ ಬ್ಲೂ ಇಟ್ಕೊಬೋದು, ಹಾಗೆ ರೆಡ್ ಮಾಡೋದಿದ್ರೆ ರೆಡ್ ಮಾಡ್ಬೋದು, ಈ ಥರ ಎಲ್ಲೋ ಇದ್ದರೆ ಎಲ್ಲೋ ಮಾಡ್ಕೋಬೋದು. ಓಕೆ, ಒನ್ಸ್ ಇದಾದಮೇಲೆ ನೆಕ್ಸ್ಟ್ ನಿಮ್ಮ ಕೀ ಸ್ಟ್ರೋಕ್ಸಲ್ಲಿ ಇಲ್ಲಿ ನೋಡಿ, ನನ್ನ ಕೀ ಸ್ಟ್ರೋಕ್ಸ್ ಇಟ್ಟಾದಮೇಲೆ ನಾನು ನನ್ನ ನೋಟ್ ಪ್ಯಾಡ್ ಓದ್ಗಿ ನೋಡಿ ಎಂಟರ್ ಕೊಟ್ಟಿದ ತಕ್ಷಣ ಎಂಟರ್ ಬಂತು. ಅದೇ ರೀತಿ ವಿಡಿಯೋ ಅಂತ ಹೊಡೆದ್ರೆ ವಿಡಿಯೋ ಅಂತ ಬರುತ್ತೆ, VIDEO. ಓಕೆನಾ, ಇಲ್ಲಿ ನಿಮಗೆ ನಿಮ್ಮ ಕೀ ಸ್ಟ್ರೋಕ್ಸ್ ತೋರಿಸುತ್ತೆ. ಸಪೋಸ್ ನಿಮಗೆ ಈ ಕೀ ಸ್ಟ್ರೋಕ್ಸ್ ಬೇಡ, ಬರೀ ಮೌಸ್ ಬೇಕು ಅಂತ ಅಂದರೆ ಡಿಫಾಲ್ಟ್ ಸೆಟ್ಟಿಂಗ್ಸಲ್ಲಿ ಇಲ್ಲಿ ಬಂದು ಕೀ ಸ್ಟ್ರೋಕ್ ಬಂದು ಒಪ್ಯಾಸಿಟಿನ ಕಡಿಮೆ ಮಾಡಿಬಿಡಿ. ಆವಾಗ ನಿಮ್ಮ ಕೀ ಸ್ಟ್ರೋಕ್ಸ್ ಟೈಪ್ ಮಾಡಿದ್ರು ಅದು ಕ್ಯಾಪ್ಚರ್ ಆಗೋದಿಲ್ಲ. ನಿಮ್ಮ ಕೀ ಸ್ಟ್ರೋಕ್ಸ್ ಬೇಕು ಅಂದರೆ ಇಲ್ಲಿ ಒಪ್ಯಾಸಿಟಿ ಇನ್ಕ್ರೀಸ್ ಮಾಡ್ಕೊಳ್ಳಿ. ಅದೇ ರೀತಿ ನೀವುಗೆ ನಿಮ್ಮ ಪ್ರೈಮರಿ ಸ್ಕ್ರೀನ್, ಸೆಕೆಂಡರಿ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೋಬೋದು. ಯಾವ ಫಾಂಟ್ ಬೇಕು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಎಷ್ಟು ಸೆಕೆಂಡ್ಸ್ ನಿಮಗೆ ಆ್ಯನಿಮೇಷನ್ ಬೇಕು ಆ್ಯನಿಮೇಷನ್ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ನಿಮ್ಮ ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡ್ಕೊಬೋದು, ಕ್ಲೋಸ್ ಎಲ್ಲ ಓಪನ್ ಮಾಡೋದಕ್ಕೆ ಕೀ ಸ್ಟ್ರೋಕ್ಸ್ನ. ಓಕೆ, ಸೊ ನೋಡಿ ಇಲ್ಲಿ ಎಂಟರ್ ಕೀ ಮಾಡಿದ್ರೆ ನಿಮ್ಮ ಕೀ ಸ್ಟ್ರೋಕ್ಸ್ಗೆ ಶಾರ್ಟ್ಕಟ್ ಕೀ ಇಟ್ಟರೆ ನೀವು ಆನ್ ಆ್ಯಂಡ್ ಆಫ್ ಆಪ್ಷನ್ಸ್ ಇಲ್ಲ ಫಿಲ್ಟರ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಬೋದು. ಇದು ಈಸಿಯೆಸ್ಟ್ ಆ್ಯಂಡ್ ಫ್ರೀ ಸಾಫ್ಟ್ವೇರ್ ಇದಿರೋದು. ಇದು ಬಿಟ್ಟು ನಾನು ತುಂಬ ಟ್ರೈ ಮಾಡಿದ್ದೀನಿ, ಅದು ಪ್ರಾಪರ್ ಆಗಿರೋದು ಯಾವುದು ಸಿಕ್ಕಿಲ್ಲ. ಇದು ತುಂಬ ಈಸಿ ಆ್ಯಂಡ್ ಫ್ರೀ ಇರೋದ್ರಿಂದ ನಾನು ಇದೇ ಯೂಸ್ ಮಾಡ್ತೀನಿ. ನಾನು ರೆಕಮೆಂಡ್ ಮಾಡ್ತೀನಿ ಈ ಸಾಫ್ಟ್ವೇರ್ ಯೂಸ್ ಮಾಡೋದಕ್ಕೆ, ತುಂಬ ಈಸಿ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಲಿತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪುಸ್ತಕ ಚಾನಲ್.